ಹಾಯ್ ಎವ್ರಿವಾನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನನ್ನ ಚಿಕ್ಕ ನಾದಿನಿ ವಾಯ್ಸ್ ಓವರ್ ಕೊಟ್ಟಿದ್ರು. ಹೇಗಿತ್ತು ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಅವಳೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ರೂ ನೀವು ತಿಳಿಸ್ಬೋದು. ನಾನು ಅವಳ ಕೈಲೇ ವಾಯ್ಸ್ ಓವರ್ ಕೊಡಿಸ್ತೀನಿ. ಸೊ ಇವತ್ತು ಸ್ವಲ್ಪ ನನ್ನ ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸ್ನ ಸಹ ಕೇಳಿ. ಸದ್ಯಕ್ಕೆ ಅವಳು ಇಲ್ಲ, ಇಲ್ಲಿ ನನ್ನ ಜೊತೆಗೆ ಊರಲ್ಲಿದ್ದಾಳೆ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನನ್ನ ಚಿಕ್ಕ ನಾದಿನಿ ಕೈಯಲ್ಲಿ ವಾಯ್ಸ್ ಓವರ್ ಕೊಡ್ಸೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಒಂದಷ್ಟು ಉದ್ದಕ್ಕೆ ಅಂದರೆ ಲಾಂಗ್ ಅಂದರೆ ಸ್ವಲ್ಪ ಲೆಂತಿಯಾಗಿರೋ ಒಂದಷ್ಟು ವರ್ಡ್ಗಳನ್ನ ಅವಳಿಗೆ ಪ್ರೊನೌನ್ಸ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ಬ್ರೇಕ್ ಕೊಡ್ದಲ್ಲೇ ಕಂಟಿನ್ಯೂಸ್ ಆಗಿ ಹಿಂಗೆ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ಲು. ಸೊ ಹೆಂಗೋ ಪಾಪ ಇಲ್ಲ ಅದಕ್ಕೆ ನಾನು ಮಾಡ್ತೀನಿ, ಬೇಡ ಬಿಡಮ್ಮ ಹೋಗ್ಲಿ ನಾನೇ ವಾಯ್ಸ್ ಓವರ್ ಕೊಡ್ತೀನಿ ಅಂದ್ರು. ಇಲ್ಲ ಅದಕ್ಕೆ ನಾನೇ ಮಾಡ್ತೀನಿ, ನೀವು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಪಾಪ ಅವಳಿಗೆ ಇಷ್ಟಪಟ್ಟೆ ಮಾಡಿದ್ಲು. ಅವಳೇ ನಾನೇ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳಿದಾಗ ನಾನು ಬೇಡ ಅಂತ ಹೇಳಿ ಅವಳಿಗೆ ಬೇಜಾರು ಮಾಡ್ಸೋದು ಯಾಕೆ ಅಂತ ಹೇಳ್ಬಿಟ್ಟು ಆ ವ್ಲಾಗ್ ಪೂರ್ತಿ ನಾದಿನಿ ಕೈಲೇನೆ ವಾಯ್ಸ್ ಓವರ್ ಕೊಡ್ಸಿದ್ದೀನಿ. ತುಂಬ ಚೆನ್ನಾಗೇ ಮಾತಾಡಿದ್ದಾಳೆ ನನ್ನ ಪ್ರಕಾರ. ಸೊ ನಿಮ್ಗೆ ಏನು ಅನಿಸ್ತಂತ ತಿಳಿಸಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಲಾಸ್ಟ್ ವ್ಲಾಗಲ್ಲಿ ರಾಯರ ವ್ಲಾಗ್ ಅಂದರೆ ಪ್ರಿಪ್ರೇಷನ್ ವ್ಲಾಗ್ ಥರ ಮಾಡಿದೆ. ಇದು ನೆಕ್ಸ್ಟ್ ಡೇ ಗುರುವಾರದ ವ್ಲಾಗು. ಸ್ವಲ್ಪ ತಡವಾಗಿನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೂ ಸಹ ಕೆಲಸಗಳಿತ್ತು, ಸ್ವಲ್ಪ ಪಾಪುದು ಒಂದು ಫಂಕ್ಷನ್ ಕೂಡ ಇತ್ತು. ಹಾಗಾಗಿ ಇದನ್ನ ತಡವಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಯರ್ ಪೂಜೆನ ಒಂದು 3 ವೀಕ್ಸಿಂದ ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಬೇಗನೆ ಎದ್ದು ನಾನು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಪಾಸಿಟಿವ್ ವೈಬ್ ಕೂಡ ಇದೆ. ಸೊ ಏನೋ ಒಂದು ಪಾಸಿಟಿವ್ ಆಗಿ ನಡೀತಾ ಇದೆ. ರಾಯರ್ ನಮ್ಮ ಜೊತೆಗಿದ್ದಾರೆ ಅಂತಲೂ ಕೂಡ ಅನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ ನನಗೆ. ಸೊ ರಾಯರ್ ಇದ್ದಾರೆ, ಅದೊಂದು ವರ್ಡು ನಿಜಕ್ಕೂ ಸತ್ಯ ಅಂತ ಅನ್ನಿಸ್ತಿದೆ. ಸೊ ಪೂಜೆ ಮಾಡ್ತಿರೋದ್ರಿಂದ ನಾನು ಪೂಜೆ ಮಾಡ್ತಿರೋ ಒಂದು ಕಾರಣ ಕೂಡ ಇದೆ. ಅದು ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಅದನ್ನು ಹೈಡ್ ಮಾಡ್ತೀನಿ. ಇನ್ನು ಮಾರ್ನಿಂಗ್ ಅಂತ ಹೇಳಿದ್ರೆ ಒಂದು 7 ಒಳಗಡೆನೆ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಕೂಡ ಆಗೋಗ್ಬಿಡುತ್ತೆ. ನನ್ನ ಹಸ್ಬೆಂಡ್ ಬಂದು ಒಂದು 7 ಹಂಗೆ 7:30 ಹಂಗೆ ಆಫೀಸ್ಗೆ ಹೊರಡ್ತಾರೆ. ಅಷ್ಟರೊಳಗಡೆ ಅವರು ದೀಪ ಹಚ್ಚಿ ಹೋಗ್ತಾರೆ. ಮತ್ತೆ ಒಂದು ಮಾರ್ನಿಂಗ್ 10 ಗಂಟೆ ಹಂಗೆ ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡಿ ಈವ್ನಿಂಗ್ ಒಂದ್ಸಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಈ ರೀತಿ ಇರುತ್ತೆ ಗುರುವಾರದ ಪೂಜೆ ಒಂದು ರೂಟೀನ್. ಮಾಡು ಅತ್ತೆಗೆ ಅದು ಹೆಂಗೋ ಮಾಡ್ದಲ್ಲ, ಮಾಡು. ಕೆನ್ನೆ ಪಕ್ಕೋ ಒಂದು ಚಪ್ಪು ಮಾಫು ಮಾಡಿದೆ. ಆಫ್ ಮಾಡಿದೆ, ಕ್ಯಾಮ್ರಾ ಆಫ್ ಮಾಡಿದೆ. ಮಾಡಿ ಇನ್ನೊಂದ್ಸಲ. ನನ್ನ ಮಗಳಿಗೆ ಕ್ಯಾಮ್ರಾ ಆನ್ ಮಾಡಿ ಫೋನ್ ಇಟ್ಕೊಂಡ್ರೆ ಸಾಕು, ಅವಳು ಯಾವುದೇ ರೀತಿ ಅವಳ ಕ್ಯೂಟ್ನೆಸ್ ಏನು ಅವಳು ತೋರಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಕ್ಯಾಮ್ರಾ ಆಫ್ ಆಗಿದೆ ಅಂದ ತಕ್ಷಣ ಪಟ್ ಅಂತ ಅವಳು ಏನು ಮಾಡ್ತಾ ಇಲ್ಲೋ ಅದನ್ನು ಮಾಡಿದ್ಲು. ಸೊ ತೆಲುಗುಲಿ ಒಂದು ಸಾಂಗ್ ಬರುತ್ತೆ, ಮಿಸ್ ಅಲ್ಲ ಪಿಲ್ಲ ಅಂತ. ಸೊ ಆ ಸಾಂಗ್ನ ಹೇಳ್ಕೊಂಡು ಅವ್ರ ಅತ್ತೆ ಕೆನ್ನೆ ಇಟ್ಕೊಂಡು ಹೇಳ್ತಾ ಇದ್ಲು. ಇನ್ನು ನೆಕ್ಸ್ಟ್ ನಾನು ಇವಾಗ ವಂಶನು ಮತ್ತು ನಮ್ಮ ನಾದಿನಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸಮ್ಮರ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗಿದೆ ನನ್ನ ಚಿಕ್ಕ ನಾದಿನಿಯವ್ರಿಗೆ. ಸೊ ಹಾಗಾಗಿ ಅವ್ರ ಜೊತೆಗೆ ವಂಶನು ಕೂಡ ಕಳ್ಸೋಣ. ಒಂದು 2 hours ಅಷ್ಟೇ, 10ಗೆ ಹೋಗಿ 12 ಹಂಗೆ ಬರೋದು. ಸೊ ಹಾಗಾಗಿ ಒಂದು 2 hours ಹೋಗಿ ಏನಾದರೂ ಕಲ್ತ್ಕೊಂಡು ಬರಲಿ, ಅಟ್ಲೀಸ್ಟ್ ಬೇರೆ ಬೇರೆ ಮುಖಗಳಾದರೂ ನೋಡಲಿ, ಅಲ್ಲಿ ಆಟ ಆಡೋದೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕಳ್ಸೋಣ ಅಂತ ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ರೆಡಿ ಮಾಡಿಸಿ. ಸೊ ಇನ್ನು ನನ್ನ ನಾದಿನಿ ಸ್ಕೂಲಲ್ಲಿ ಹೇಳೋರಂತೆ ಗೊತ್ತಿರೋರ್ನು ಸಹ ಕರ್ಕೊಂಡು ಬರ್ಬೋದು ಸ್ಕೂಲ್ಗೆ, ಸಮ್ಮರ್ ಕ್ಯಾಂಪ್ಗೆ ಅಂತ. ಸೊ ಹಾಗಾಗಿ ಅವಳು ವಂಶನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನೋಡೋಣ ಸ್ಕೂಲಲ್ಲಿ ಏನು ಹೇಳ್ತಾರೆ ಅಂತ. ಇಷ್ಟು 2.5 ವರ್ಷಕ್ಕೆ ಎಲ್ಲ ಸೇರಿಸ್ಕೊಳ್ಳೋದಿಲ್ಲ. ಸೊ ನೋಡೋಣ ಏನು ಹೇಳ್ತಾರೆ ಅಂತ. ಅದಕ್ಕೂ ಮುಂಚೆ ಇನ್ನೂ ಸಾಕಷ್ಟು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಚಿಕ್ಕತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತುಂಬಾ ಖುಷಿಲಿ ಕರ್ಕೊಂಡೋದೆ. ವಂಶನ ಫಸ್ಟ್ ಟೈಮ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಬಟ್ ಅಲ್ಲಿ ಅವಳು 1 ನಿಮಿಷನೂ ಸಹ ಸುಮ್ಮನೆ ಇರಲಿಲ್ಲ. ಟೀಚರ್ ಕೂಡ ಬೇಡ ಅಂತ ಹೇಳಿದ್ರೆ, ಯಾಕಂದರೆ 3 ವರ್ಷದ ಮೇಲೆ ಸೇರಿಸ್ಕೊತೀವಿ. ಈಗ ಅವಳನ್ನ 2 ನಿಮಿಷ ಸುಮ್ಮನೆ ಇರೋದಕ್ಕೆ ಕೇಳಿ ಅವಳು ಸುಮ್ಮನೆ ಇದ್ದರೆ ಸೇರಿಸ್ಕೊತೀವಿ ಅಂತ ಹೇಳಿದ್ರು. ಬಟ್ ಅವಳು ಸುಮ್ಮನೆ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ಕರ್ಕೊಂಡು ಬಂದ್ವಿ. ಮತ್ತೆ ಬರಲ್ಲ, ಬಾ ಹೋಗೋಣ, ಕರ್ಕೊಂಡ್ಬರೋದು ಬರೋಣ ಬಾ. ಸೊ ಅವಳು ಬಾಮ್ಮ ನೀನು ಅಂತ ಹೇಳಿದ್ರೆ ಅವ್ರ ಅತ್ತೆನೂ ಸಹ ಬಾ ಅತ್ತೆ ಹೋಗೋಣವೋ ಅಂತ ಹೇಳ್ಬಿಟ್ಟು ಚಪ್ಪಲಿ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನಾನೇ ಫೋರ್ಸಬಲಿ ಆಮೇಲೆ ಎತ್ಕೊಂಡು ಒಂದಷ್ಟು ದೂರ ಬಂದಮೇಲೆ ಸಮಾಧಾನ ಆದ್ಲು.
ನೆಕ್ಸ್ಟ್ ನಾವು ಗೊತ್ತಿರೋರ್ ಮನೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಮದ್ವೆ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಅರ್ಶಿನ ಶಾಸ್ತ್ರ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮದ್ವೆ ಮನೇಲಿ ನೋಡಿ ನನ್ನ ಮಗಳು ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ. ಹಿಂಗೆ ಹಾಂ ಸೊ ಕೇಳಿದ್ರಿ ಅಲ್ವಾ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹಾಡಿದಂಥ ಸಾಂಗ್ ಇದು. ಇನ್ನು ನೆಕ್ಸ್ಟ್ ಸಂಜೆ ಹಂಗೆ ಇನ್ನೊಂದ್ಸಲ ದೇವ್ರಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನ ಕೂಡ ಹೊರಟಿದ್ದೀನಿ. ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.